ಕೌರವೇಂದ್ರನ ಕೊಂದೆ ನೀನು. ಕುಮಾರವ್ಯಾಸ. ಧರ್ಮರಾಯನ ಮಾಯನಿರ್ಮಿತ ಅರಮನೆಯಲ್ಲಿ ಅವಮಾನಿತನಾದ ದುರ್ಯೋಧನನು ಪಾಂಡವರನ್ನು ದ್ಯೂತಕ್ಕೆ ಆಹ್ವಾನಿಸಿ ಜೂಜಾಟದಲ್ಲಿ ಸೋಲಿಸುತ್ತಾನೆ. ದ್ಯೂತದ ನಿಯಮದಂತೆ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದು ತಮ್ಮ ಪಾಲಿನ ರಾಜ್ಯವನ್ನು ಕೇಳುತ್ತಾರೆ. ಆದರೆ ಅಜ್ಞಾತವಾಸವು ಪೂರ್ಣವಾಗಿಲ್ಲ ಎಂಬ ನೆಪವನ್ನೊಡ್ಡಿ ಕೌರವನು ರಾಜ್ಯ ನೀಡಲು ನಿರಾಕರಿಸುತ್ತಾನೆ. ಸಂಧಾನದ ಮುಖಾಂತರ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನನ್ನು ಸಂಧಿಸಿ ಸಂಧಿಗಾಗಿ ಕಳುಹಿಸುತ್ತಾನೆ. ಕಪಟ ನಾಟಕ ಸೂತ್ರಧಾರನಾದ ಶ್ರೀಕೃಷ್ಣನು ಸಂಧಿಯ ನೆಪದಲ್ಲಿ ಕೌರವನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ಕೌರವನ ಪರವಾಗಿದ್ದ ವಿದುರನಲ್ಲಿಗೆ ಬರುತ್ತಾನೆ. ತನಗಿಂತ ಮೊದಲು ವಿದುರನನ್ನು ಭೇಟಿ ಮಾಡಿದ್ದರಿಂದ ಕುಪಿತನಾದ ದುರ್ಯೋಧನ ವಿದುರನನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡುತ್ತಾನೆ. ಈ ಅವಮಾನದಿಂದ ಸಿಟ್ಟುಗೊಂಡ ವಿದುರ ಅಪ್ರತಿಮವಾದ ಕೌರವನ ರಕ್ಷಣೆಗೆಂದೇ ರಕ್ಷಿಸಿಟ್ಟುಕೊಂಡಿದ್ದ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ. ಈ ಮೂಲಕ ಕೃಷ್ಣನ ತಂತ್ರ ಫಲಿಸುತ್ತದೆ. ಸಂಧಿ ವಿಫಲವಾಗಿ ಕೊನೆಗೆ ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ. ದುರ್ಯೋಧನನ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲಿ ಎಂದರೆ ಅದು ಕರ್ಣ. ಅವನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ವೇದಿಕೆ ಸಿದ್ಧಪಡಿಸುತ್ತಾನೆ. ಅದರಂತೆ ಕೃಷ್ಣನು ಕರ್ಣನನ್ನು ಸಂಧಿಸಿ ಅವನ ಜನ್ಮವೃತ್ತಾಂತವನ್ನು ಹೇಳುವ ಸಂದರ್ಭವೇ ಪ್ರಸ್ತುತ ಪದ್ಯಭಾಗವಾಗಿದೆ. ಶ್ರೀಕೃಷ್ಣನು ತನ್ನ ರಥದಲ್ಲಿ ಬರುವಂತೆ ಕರ್ಣನನ್ನು ಕರೆದನು. ಕರ್ಣನು ರಥದಲ್ಲಿ ಕುಳಿತ ಮೇಲೆ ಕೃಷ್ಣನ ವರ್ತನೆ ಸಂಪೂರ್ಣವಾಗಿ ಬದಲಾಗಿತ್ತು. ಮೈದುನನನ್ನು ಕಾಣುವಷ್ಟೇ ಪ್ರೀತಿಯಿಂದ ಕರ್ಣನನ್ನು ಬರಸೆಳೆದು ತನ್ನ ಪಕ್ಕದಲ್ಲಿಯೇ ಕೂರಿಸಿಕೊಂಡನು. ಅವರಿಬ್ಬರ ನಡುವೆ ಮಾತುಕತೆ ಪ್ರಾರಂಭವಾಯಿತು. ಕರ್ಣನಿಗೆ ತಾನು ಹೀನಜಾತಿಯವನೆಂಬ ಸಂಕೋಚವೂ ಅಳುಕೂ ಇತ್ತು. ಕೃಷ್ಣನ ಪಕ್ಕದಲ್ಲಿ ಕುಳಿತಿದ್ದ ಕರ್ಣನೂ ಹೆದರಿಕೆಯಿಂದ ದೇವಾ, ನಿಮ್ಮಡಿಗಳಲ್ಲಿ ನನಗೆ ಸಮಸೇವನೆಗೆ. ಛೆ ಬೇಡ ಬೇಡ ಮುರಾರಿ, ನನಗೇಕೋ ಅಂಜಿಕೆಯಾಗುತ್ತಿದೆ ಎಂದನು. ಅದಕ್ಕೆ ಕೃಷ್ಣ, ಹಾಗೇನಿಲ್ಲ ಕರ್ಣ. ನಿಮಗೂ ಯಾದವ ಕೌರವರಿಗೂ ವಂಶಗೌರವದಲ್ಲಿ ಭೇದವಿಲ್ಲ. ನಿನ್ನಾಣೆ, ನೀನು ವಾಸ್ತವವಾಗಿ ಭೂಮಿಯ ಒಡೆಯ, ಆದರೆ ನಿನಗೆ ಅದು ತಿಳಿದಿಲ್ಲ. ಈ ಮಾತುಗಳನ್ನು ಹೇಳುವ ಮೂಲಕ ಕೃಷ್ಣನು ರವಿಸುತನಾದ ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು. ಕರ್ಣನಲ್ಲಿ ದ್ವಂದ್ವದ ನಿಲುವನ್ನು ಉಂಟುಮಾಡಿದನು. ಕರ್ಣನಿಗೆ ಇದರಿಂದಾದ ಆಶ್ಚರ್ಯ, ಅಳುಕು ಇನ್ನೂ ಹೋಗಿರಲಿಲ್ಲ. ಆಗ ಕರ್ಣನು ಕೃಷ್ಣನಿಗೆ ಹೀಗೆ ಹೇಳಿದನು. ದಾನವಾಂತಕನಾದ ಶ್ರೀಕೃಷ್ಣನೇ, ಏಕೆ ಹೀಗೆ ಮಾಡುತ್ತಿದ್ದೀಯೆ? ವಂಶವಿಹೀನನಾದ ನನ್ನನ್ನು ನಿನಗೆ ಸಮಾನನೆಂದು ಅಲ್ಲದೆ ಈ ಭೂಮಿಯ ಒಡೆಯನೆಂದು ಸನ್ಮಾನಿಸಬಹುದೇ? ಸಾಕು ಬಿಡು ಎಂದು ಕರ್ಣನು ಕೃಷ್ಣನಿಗೆ ಕೈಮುಗಿದನು. ಆದರೆ ಕೃಷ್ಣನು ಅಷ್ಟಕ್ಕೇ ಬಿಡಬೇಕಲ್ಲ. ಮಾನವನಿಧಿ ನಿನ್ನಾಣೆ. ಬಾ, ನೀನು ನಮ್ಮೆಲ್ಲರಿಗೆ ಸರಿಸಮಾನನಾದವನು. ಸೂರ್ಯವಂಶದ ಕುಡಿ ನೀನು. ನಿನ್ನನ್ನು ಶ್ರೀರಾಮನಿಗೆ ಸಮ ಎನ್ನಬಹುದು. ಹೀಗೆ ಹೇಳಿದ್ದು ಅಲ್ಲದೆ ಕೃಷ್ಣನು ತಾಂಬೂಲವನ್ನು ತೆಗೆದುಕೊಂಡು ಕರ್ಣನ ಕೈಗೆ ಕೊಟ್ಟು ಅವನ ಅಂಗೈಗೆ ತನ್ನ ಅಂಗೈ ಸೇರಿಸಿ ಹತ್ತಿರಕ್ಕೆ ಎಳೆದುಕೊಂಡು ಹೀಗೆ ಹೇಳಿದ. ಎಲೈ ರವಿಸುತನೆ, ಸೂರ್ಯವಂಶದ ನಿನಗೆ ನಿನ್ನ ಹಿರಿಮೆ ಏನು ಎಂದು ಗೊತ್ತಿಲ್ಲ. ಕೌರವನ ಬಳಿ ಸೇವಕನಂತೆ ಕೆಲಸ ಮಾಡುತ್ತಿರುವುದು ನಿನಗೆ ಸರ್ವಥಾ ಮಾನ್ಯವಲ್ಲ. ಅದು ಹೇಗೆ ಎಂಬುದನ್ನು ವಿವರಿಸಿ ಹೇಳುತ್ತೇನೆ, ಕೇಳು. ಕುಂತಿದೇವಿಯು ದುರ್ವಾಸಮುನಿಗಳಿಂದ 5 ಮಂತ್ರಗಳನ್ನು ಪಡೆದಿದ್ದಳು. ಅವುಗಳಲ್ಲಿ ಮೊದಲನೆಯ ಮಂತ್ರದಲ್ಲಿ ಹುಟ್ಟಿದವನು ನೀನು. ನಿನ್ನ ನಂತರ ಧರ್ಮರಾಯ, 3ನೆಯವನು ಭೀಮ, 4ನೆಯವನಾಗಿ ಅರ್ಜುನನು ಜನಿಸಿದನು. ಅನಂತರ ಮಾದ್ರಿಯೋ ಕುಂತಿಯಿಂದ ಮಂತ್ರವನ್ನು ಪಡೆದು ನಕುಲ ಸಹದೇವರನ್ನು ಹೆತ್ತಳು. ಆದುದರಿಂದ 5 ಜನ ಪಾಂಡವರಲ್ಲಿ ನೀನೇ ಮೊದಲಿಗನು. ಎಲ್ಲರಿಗಿಂತ ನೀನೇ ದೊಡ್ಡವನಾಗಿರುವಾಗ ಕೌರವರಾಗಲಿ ಪಾಂಡವರಾಗಲಿ ರಾಜ್ಯವನ್ನು ಬಯಸಿ ಯುದ್ಧ ಮಾಡುವುದು ತಪ್ಪಾಗುತ್ತದೆ. ನಿನಗೆ ಈ ವಿಚಾರ ತಿಳಿಸುವುದಕ್ಕಾಗಿ ನಿನ್ನನ್ನು ಇಲ್ಲಿಗೆ ಕರೆತಂದೆ. ನನಗೆ ನಿನ್ನ ಏಳಿಗೆಯೊಂದೇ ಬೇಕಾಗಿರುವುದು. ಈಗ ನನ್ನ ಜೊತೆಗೆ ಬಂದುಬಿಡು. ಎಲ್ಲ ವಿಷಯವನ್ನು ತಿಳಿಸಿ ಪಾಂಡವರೈವರನ್ನೂ ನಿನ್ನ ಪಾದಗಳ ಮೇಲೆ ಕಿಡುವುತ್ತೇನೆ.
ಅಷ್ಟೇ ಅಲ್ಲ, ನಿನಗೆ ಹಸ್ತಿನಾಪುರದ ರಾಜ್ಯವನ್ನೇ ಒಪ್ಪಿಸಿಕೊಡುತ್ತೇನೆ. ಪಾಂಡವರು ಕೌರವರು ಇಬ್ಬರೂ ಸಂತೋಷದಿಂದ ನಿನ್ನನ್ನು ಓಲೈಸುತ್ತಾರೆ, ಸಿಂಹಾಸನದಲ್ಲಿ ಕೂರಿಸುತ್ತಾರೆ. ಎರಡೂ ಸಂತತಿಯವರು ನಿನ್ನ ಸೇವಕರಾಗುತ್ತಾರೆ. ಈ ಸ್ಥಾನ ಪಡೆಯುವುದನ್ನು ಬಿಟ್ಟು ನೀನು ಆ ದುರ್ಯೋಧನನ ಎಂಜಲು ತಾಂಬೂಲಕ್ಕೆ ಕೈಯಾಡಿಸುವುದು ಸರಿಯೇ? ಎಲೈ ಕರ್ಣನೇ, ಈ ಚಿತ್ರವನ್ನು ಊಹಿಸಿಕೋ. ನಿನ್ನ ಎಡಗಡೆಗೆ ಕೌರವರ ಸಮೂಹ, ಬಲಗಡೆಗೆ ಪಾಂಡವರ ಸಮೂಹ, ಎದುರುಗಡೆಗೆ ಮಾದ್ರರು, ಮಾಗಧರು, ಯಾದವರು ಮೊದಲಾದವರು, ಮಧ್ಯದಲ್ಲಿ ಚಕ್ರವರ್ತಿಯಾಗಿ ಶೋಭಿಸುವ ನೀನು. ಇಂತಹ ಉನ್ನತ ಸ್ಥಾನವನ್ನು ಬಿಟ್ಟು ಆ ಕೌರವನ ಬಳಿಗೆ ಹೋಗಿ ಜೀಯ, ಹಸಾದ ಎಂದು ಹೇಳುವುದು ನಿನ್ನ ಘನತೆಗೆ ತಕ್ಕದ್ದೇನು? ಕರ್ಣ, ನಿನ್ನ ಬಗ್ಗೆ ಸ್ವಲ್ಪ ಯೋಚಿಸು. ಪರಾಕ್ರಮದಲ್ಲಿ ನಿನ್ನೆದುರಿಗೆ ಯಾರೂ ಸರಿಸಮಾನರಿಲ್ಲ. ಕುಲದ ವಿಚಾರದಲ್ಲಿ ನಿನಗೆ ಸ್ವಲ್ಪ ಅಳುಕಿದೆ ಅಲ್ಲವೇ? ಆದರೆ ಈಗ ತಿಳಿದುಕೋ, ನೀನು ಸೂರ್ಯನ ಮಗ. ನಿನ್ನ ನಂತರ ವೀರರಾದ 5 ಪಾಂಡವರು. ನಿನ್ನ ವೈಭವಕ್ಕೆ ಯಾರು ಸರಿಸಾಟಿ ಹೇಳು? ಈಗ ಯುದ್ಧ ಬೇಕಾಗಿಲ್ಲ. ನೀನು ಬಂದು ಸಮಸ್ತ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾಗು. ನೀನು ಮೇಲಿನ ಸ್ಥಾನದಲ್ಲಿದ್ದರೆ ಎರಡೂ ಪಕ್ಷಗಳಿಗೂ ಯುದ್ಧವಾಗುವ ಸಂದರ್ಭವೇ ಬರುವುದಿಲ್ಲ, ಅಲ್ಲವೇ? ತನ್ನ ಅಸ್ತಿತ್ವವನ್ನೇ ಅಲ್ಲಾಡಿಸುವಂಥ ಕೃಷ್ಣನ ಈ ಮಾತುಗಳನ್ನು ಕೇಳುತ್ತಾ ಕರ್ಣನ ಕೊರಳಸೆರೆ ಹಿಗ್ಗಿದವು. ಕಣ್ಣೀರು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಕರ್ಣನ ಮನಸ್ಸಿಗೆ ತುಂಬ ನೋವಾಯಿತು. ಆಗ ಕರ್ಣನಿಗೆ ಅಯ್ಯೋ, ಕುರುಪತಿಗೆ ಕೇಡಾಯ್ತಲ್ಲ ಎಂಬ ವ್ಯಥೆ ಕಾಡತೊಡಗಿತು. ಹಾಗೆಯೇ ಕೃಷ್ಣನ ಬಗ್ಗೆಯೂ ಚಿಂತಿಸುತ್ತಾ ಈ ಕೃಷ್ಣನ ಜೊತೆ ಹಗೆತನ ಮಾಡಿದರೆ ಆ ಹಗೆತನದ ಬೆಂಕಿಯು ಹೊಗೆಯಾಗಿ ಸುಟ್ಟು ಹಾಕುತ್ತದಲ್ಲವೇ? ಈ ಕೃಷ್ಣ ಸುಮ್ಮನೆ ಇರದೆ ನನ್ನ ವಂಶದ ಬಗೆಗೆ ಹೇಳಿ ನನ್ನನ್ನು ಮಾನಸಿಕವಾಗಿ ಕೊಂದುಬಿಟ್ಟನಲ್ಲ ಎಂದುಕೊಂಡ ಕರ್ಣನಲ್ಲಿ ಧರ್ಮಸಂಕಟ ಹಾಗೂ ಕೌರವರು ಪಾಂಡವರು ಎಂಬ ಇಬ್ಬಂದಿತನ ಶುರುವಾಯಿತು. ಆಗ ಕೃಷ್ಣನು, ಏನು ಕರ್ಣ, ಏನು ಮನೋವ್ಯಥೆ ನಿನಗೆ? ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗಿಷ್ಟವಿಲ್ಲವೇ? ಹೇಳು, ಹಿಂಜರಿಕೆ ಏಕೆ? ನಾನು ನಿನಗೆ ಕೆಟ್ಟದ್ದನ್ನು ಬಯಸುವವನಲ್ಲ. ಖಂಡಿತ ನಿನ್ನ ಮನಸ್ಸಿನಲ್ಲಿ ಏನಿದೆ ಸ್ಪಷ್ಟವಾಗಿ ಹೇಳಿಬಿಡು. ಅಯ್ಯೋ, ಓ ಮರುಳು ಮಾಧವ, ನನಗೆ ಈ ಭೂಮಿಯ ಸಾಮ್ರಾಜ್ಯ ಪದವಿಯ ವೈಭವ ಸೇರುವುದಿಲ್ಲ. ಈ ಕಡೆ ಕೌರವರು, ಆ ಕಡೆ ಪಾಂಡವರು ನನ್ನ ಸೇವೆ ಮಾಡುವುದು ನನ್ನ ಮನಸ್ಸಿಗೆ ಒಪ್ಪದ ಸಂಗತಿ. ನನ್ನ ಮನಸ್ಸಿನುದ್ದಕ್ಕೂ ಇರುವುದು ಒಂದೇ ವಿಚಾರ, ಅದೇನೆಂದರೆ ನನ್ನನ್ನು ಕಾಪಾಡಿದ ಕೌರವ ಇದ್ದಾನಲ್ಲ, ಅವನೆದುರಿಗೆ ಶತ್ರುಗಳ ತಲೆಗಳನ್ನು ಕತ್ತರಿಸಿ ಮುಂದಿಡುವ ಯೋಚನೆಯೊಂದೇ ನನ್ನ ತಲೆಯಲ್ಲಿತ್ತು. ಆದರೆ ನೀನು ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನನ್ನಲ್ಲಿ ಕೌರವರು ಪಾಂಡವರು ಎಂಬ ಗೊಂದಲವನ್ನು ಸೃಷ್ಟಿಮಾಡಿ ನನ್ನನ್ನು ಮಾನಸಿಕವಾಗಿ ಕೊಂದೆ. ನನ್ನ ಶಕ್ತಿಯನ್ನು ಕುಂದಿಸುವ ಮೂಲಕ ಈಗ ಪರೋಕ್ಷವಾಗಿ ಕೌರವೇಂದ್ರನನ್ನು ನೀನು ಕೊಂದೆ. ಶ್ರೀಕೃಷ್ಣ, ವೀರ ಕೌರವರಾಯನೇ ನನ್ನ ಪ್ರಭು. ಅವನಿಗೆ ಯಾರು ಶತ್ರುಗಳೋ ಅವರೆಲ್ಲ ನನ್ನಗೂ ಶತ್ರುಗಳೇ. ದುರ್ಯೋಧನನ ಚಿಂತನೆಗಳೇ ನನ್ನ ಚಿಂತನೆಗಳು. ಅವನಿಗೇನಾಗುತ್ತದೆಯೋ ನನಗೂ ಅದೇ ಆಗಲಿ. ಕೃಷ್ಣ, ಕೇಳು, ನಾಳೆ ಯುದ್ಧದಲ್ಲಿ ಪಾಂಡವರಿಗೆ ನನ್ನ ಭುಜಶೌರ್ಯದ ಪರಾಕ್ರಮವನ್ನು, ಸಂಪನ್ನತನವನ್ನು ತೋರಿಸುತ್ತೇನೆ. ಶ್ರೀಕೃಷ್ಣ, ಈ ಯುದ್ಧವು ಒಂದು ಬಗೆಯ ಯಜ್ಞ ಎಂದೇ ತಿಳಿದಿದ್ದೇನೆ. ನಾನು ಈ ಯಜ್ಞಕ್ಕೆ ದೀಕ್ಷಿತನಾಗುತ್ತೇನೆ. ಯೋಧರ ಶರೀರಗಳ ರಕ್ತವೇ ತುಪ್ಪ, ಶತ್ರುಗಳ ಕರುಳೇ ಯಜ್ಞಕ್ಕೆ ಹಾಕುವ ಹವಿಸ್ಸು, ಎಲುಬುಗಳ ರಾಶಿಯೇ ಸಮಿತ್ತು, ಮಾಂಸವೇ ಅಖಿಲಾಹುತಿ, ನರ ಕಪಾಲಗಳೇ ಪಾತ್ರಗಳು, ತಲೆಯ ಕೂದಲುಗಳೇ ದರ್ಬೆ. ಹೀಗೆ ಯಜ್ಞ ದೀಕ್ಷಿತನಾಗಿ ಕೌರವನ ಋಣ ತೀರಿಸುತ್ತೇನೆ. ನಾಳಿನ ಭಾರತ ಯುದ್ಧವು ಮಾರಿಗೆ ಔತಣವಾಗಲಿದೆ. ನನ್ನ ಒಡೆಯನಾದ ಕೌರವನಿಗಾಗಿ ಹೋರಾಡಿ ಸಾಯುತ್ತೇನೆ. ನೀನು ನನ್ನ ಪೂರ್ವ ವೃತ್ತಾಂತವನ್ನೆಲ್ಲ ಹೇಳಿದ್ದೀಯ. ಆದ್ದರಿಂದ ಸೂರ್ಯನ ಆಣೆಗೂ ಹೇಳುತ್ತಿದ್ದೇನೆ, ನಿಮ್ಮ ಧೀರರೈವರಾದ ಪಾಂಡವರನ್ನು ನಾನು ನೋಯಿಸುವುದಿಲ್ಲ ಎಂದು ಕರ್ಣನು ಕೃಷ್ಣನಿಗೆ ಮಾತು ಕೊಡುತ್ತಾನೆ. ಕರ್ಣನಿಂದ ಪಾಂಡವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲವೆಂದು ಅರಿತ ಶ್ರೀಕೃಷ್ಣನು ಸಂತೋಷಭರಿತನಾಗುತ್ತಾನೆ. ತದನಂತರ ಕೃಷ್ಣ ಮತ್ತು ಕರ್ಣ ಅಲ್ಲಿಂದ ಹೊರಡುತ್ತಾರೆ. ಈ ಪದ್ಯವನ್ನು ರಚಿಸಿರುವ ಕವಿ ಕುಮಾರವ್ಯಾಸ. ಅವರ ಪರಿಚಯವನ್ನು ತಿಳಿದುಕೊಳ್ಳೋಣ. ಕುಮಾರವ್ಯಾಸ ನಡುಗನ್ನಡ ಕಾವ್ಯ ಪರಂಪರೆಯ ಪ್ರಮುಖ ಕವಿ, ಕನ್ನಡ ಸಾಹಿತ್ಯದ ದಿಗ್ಗಜ. ಕುಮಾರವ್ಯಾಸ ಅವರ ಕಾಲ ಕ್ರಿಸ್ತಶಕ 14ನೇ ಶತಮಾನದಿಂದ 15ನೇ ಶತಮಾನ.
ಇವರ ನಿಜನಾಮ ಗದುಗಿನ ನಾರಣಪ್ಪ. ಇವರ ಸ್ಥಳ ಗದುಗಿನ ಕೋಳಿವಾಡ. ಇವರ ಕೃತಿ ಕರ್ನಾಟಕ ಭಾರತ ಕಥಾಮಂಜರಿ. ಈ ಕೃತಿಯನ್ನು ಕುಮಾರವ್ಯಾಸ ಭಾರತ, ಗದುಗಿನ ಭಾರತ, ಕನ್ನಡ ಭಾರತ ಎಂದು ಕರೆಯಲಾಗುತ್ತದೆ. ಇವರಿಗಿದ್ದ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ.